ಜೆಡಿಎಸ್ ವಕ್ತಾರರು ಪ್ರಶಾಂತಿ ಅವರಿದ್ದಾರೆ. ಪ್ರಶಾಂತಿ ಅವರ ನಿಮ್ಮ ಈ ಸರ್ಕಾರದ ಎಡವಟ್ಟುಗಳ ಬಗ್ಗೆ ನಿಮ್ಮ ಫಸ್ಟ್ ಅಂಡ್ ಲಾಸ್ಟ್ ರಿಯಾಕ್ಷನ್ ಏನು? ಮೇಡಮ್ ನೋಡಿ, ಒಬ್ಬ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಣಿವಣ್ಣನ್ ಅವರಿದ್ದಾರೆ. ಸೊ ಇಷ್ಟೊಂದು ಅವರಿಗೆ ಪವರ್ ಕೊಟ್ಟಿರುವಂತದ್ದು ಯಾರು ಅಂದ್ರೆ, ಇವರಿಗೆ ಪೊಲಿಟಿಕಲ್ ಅಥಾರಿಟಿ ಅವರನ್ನ ಕೇಳುವ ಒಂದು ಪದ್ಧತಿಯೇ ಇವರುಗಳು ಇಟ್ಕೊಂಡಿಲ್ವಾ, ಇಲ್ಲ ಇವರ ಪರಿಪಾಠವನ್ನು ಕಲಿತಿಲ್ವಾ ಇವರು ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ ನನಗೆ. ಮತ್ತೆ ಇವರು ಇದು ಯಾವ ಕಾರಣಕ್ಕಾಗಿ ಮಾಡ್ತಾ ಇರೋದಂಥದ್ದು ಇವಾಗ ನೋಡಿ, ಸೆಷನ್ಗಳಲ್ಲ ಅಷ್ಟೇ, ಇವಾಗ ಅಕಸ್ಮಾತ್ ಆಗಿ ಬಿಜೆಪಿ ಅವರೇನಾದ್ರೂ ಜೈ ಶ್ರೀರಾಮ್ ಅಂದ್ರೆ ಘೋಷಣೆ ಮಾಡಿದ್ರೆ ಇವರು ಜೈ ಭೀಮ್ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಬೈನರಿ ಕಾನ್ಫ್ಲಿಕ್ಟ್, ಬೈನರಿ ಕ್ರಿಯೇಟ್ ಮಾಡುವಂತಹ ಒಂದು ಮನೋಭಾವ ಉಳ್ಳವಂತವರಾಗಿದ್ದಾರೆ ಇವರೆಲ್ಲ. ಅಲ್ಲ ಅದಕ್ಕೆ ಅಲ್ಲ ಜೈ ಶ್ರೀರಾಮ್ ಹೇಳಕ್ಕೆ ಜೈ ಭೀಮ್ ಅಂತ ಅಂದ್ರೆ ಇಟ್ ಇಸ್ ದೇರ್ ವಿಶ್, ಅದ್ರಲ್ಲಿ ಏನು ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡಕ್ ಆಗಲ್ಲ. ಅದು ಅವ್ರ ಇಷ್ಟ, ಇವ್ರ ಇಷ್ಟ, ಅದು ಅವ್ರ ಇಷ್ಟ. ನೋ ಈಗ ರಾಮನಿಗೂ ಮತ್ತೆ ಭೀಮನಿಗೂ ಅಂದ್ರೆ ಯಾವ ರೀತಿಯಾದ ಒಂದು ವ್ಯತ್ಯಾಸ? ರಾಮ ಯಾವತ್ತಾದ್ರೂ ಭೀಮನ ವಿರುದ್ಧ ಹೋಗಿರುವಂತದ್ದಿದ್ಯಾ, ಇಲ್ಲ ಭೀಮ ಯಾವತ್ತಾದ್ರೂ ರಾಮನ ವಿರುದ್ಧ ಹೋಗಿರುವಂತದ್ದಿದ್ಯಾ? ಆ ರೀತಿಯಾಗಿ ನೋಡಕ್ ಹೋದ್ರೆ ಇವರು ಇದು ಮಹಾಭಾರತದ ಭೀಮ ಅಲ್ಲ, ಇದು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇರೋದು, ಸಂವಿಧಾನದ ಬಗ್ಗೆ ಮಾತಾಡ್ತಾ ಇರೋದು ಅಂಬೇಡ್ಕರ್ ಬಗ್ಗೆ. ನಾನು ಅದೇ, ಅಂಬೇಡ್ಕರ್ ಅವರಾದ್ರೂ ಕೂಡ ಯಾವತ್ತಾದ್ರೂ ಶ್ರೀರಾಮನ ವಿರುದ್ಧ ಧ್ವನಿ ಎತ್ತಿರುವಂತಹ ಒಂದು ಯಾವುದೇ ಒಂದು ಉದಾಹರಣೆ ನೀವು ಕೊಡಿ. ಇಲ್ಲ, ಯಾವುದೇ ಉದಾಹರಣೆನೂ ಇಲ್ಲ. ಹಾಗಾಗಿ ಇದು ಜಸ್ಟ್ ಕಾನ್ಫ್ಲಿಕ್ಟ್ ಒಂದು ಕ್ರಿಯೇಟ್ ಮಾಡೋದಕ್ಕೆ. ಯಾಕಂದ್ರೆ ಇವಾಗ ಆಲ್ರೆಡಿ ಈ ಶಿಕ್ಷಣ ವಿರುದ್ಧ ಅವರು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದ್ರಲ್ಲಿ ನೀವು ಪ್ರಶ್ನಿಸಿ ಅಂತ ಹೇಳಿದಾರಲ್ಲ, ಇದು ವಿರುದ್ಧವಾಗಿ ಕೈ ಮುಗಿದು ಒಳಗೆ ಬನ್ನಿ ಮತ್ತೆ ಪ್ರಶ್ನಿಸಿ, ಇದರ ವಿರುದ್ಧ. ಸೊ ಅವರು ಎಲ್ಲದಕ್ಕೂ ವಿರುದ್ಧವನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಯಾವುದೇ ರೀತಿಯಾದ ಒಂದು ಭಾಷೆಯದ ಮೇಲೆ ಪ್ರೀತಿ ಇಲ್ಲ ನಮ್ಮ ನಾಡು ನುಡಿ, ಕರ್ನಾಟಕದ ನಾಡು ನುಡಿ, ಈ ಜಲದ ಬಗ್ಗೆ ಯಾವುದೇ ಒಂದು ರೀತಿಯಾದ ಅವರಿಗೆ ಪ್ರೀತಿ ವ್ಯಾಮೋಹ ಇಲ್ಲ. ಸೊ ಹಾಗಾಗಿ ಇವರು ಬರೀ ಕ್ರಿಯೇಟಿಂಗ್ ಕಾನ್ಫ್ಲಿಕ್ಟ್, ಯಾವ ರೀತಿಯಲ್ಲಿ ವಿರುದ್ಧ ಹೋಗಬಹುದು, ಯಾವ ರೀತಿಯಲ್ಲಿ ಇವಾಗ ಜನರ ಆಕ್ರೋಶ, ಕರ್ನಾಟಕ ಜನತೆಯ ಆಕ್ರೋಶ ನೋಡಿ ಮತ್ತೆ ಇವರು ಈ ಒಂದು ಸಂದೇಶ ಕಳಿಸಿದ್ದಾರೆ, ಇದು ಹಿಂಪಡೆಯೋದಕ್ಕೆ ಅಂತ ಹೇಳಿ. ಬಟ್ ಇವರು ಎಲ್ಲ ಈ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಇದನ್ನ ಇವರಿಗೆ ಬರೆಯೋ ಒಂದು ಅಥಾರಿಟಿ ಯಾರು ಕೊಟ್ಟಿದ್ದು? ಕೇವಲ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಇವರ ನಿರ್ಧಾರ, ಇವರು ಅಂದ್ರೆ ಯಾರು ಬೇಕಾದ್ರೂ ಯಾವ ನಿರ್ಧಾರ ತಗೊಂಡು ಏನನ್ನಾದ್ರೂ ಬದಲಾಯಿಸಬಹುದು. ಪ್ರಶಾಂತಿ ಅವರೇ, ನಿಮ್ಮ ಫೈನಲ್ ಕನ್ಕ್ಲೂಷನ್ ಏನು? ನಿಮ್ಮ ಫೈನಲ್ ಕನ್ಕ್ಲೂಷನ್ ಬಹಳ ಚುಟುಕಾಗಿ. ಕನ್ಕ್ಲೂಷನ್ ಅಂದ್ರೆ ನೋಡಿ, ನಮ್ಮದು ಕುವೆಂಪು ಅವರು ರಚಿಸಿರುವಂತಹ ಈ ವಾಕ್ಯ ಏನಿತ್ತು, ಇದನ್ನ ನಾವು ಇದನ್ನ ಯಾವುದೇ ಕಾರಣಕ್ಕಾಗೂ ತಿದ್ದುಪಡಿ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಒಳಗೆ ಹೋಗದೆ ನಾವು ಶಿಕ್ಷಣ ಪ್ರಶ್ನೆಗಳನ್ನ ಮಾಡೋದಕ್ಕೆ ನೀವು ಕೂಡಲೇ ಗುಲಾಮರಾಗೋದಿಲ್ಲ. ನೀವು ಪ್ರಶ್ನೆ ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಶಿಕ್ಷಣ ಶಾಲೆಗಳಲ್ಲಿ ನೀವು ಕಲಿತೀರಾ. ಇದನ್ನ ಮಣಿವಣ್ಣನವರು ಹೇಳಿಕೊಡುವಂತ ಪರಿಸ್ಥಿತಿ ಎಲ್ಲೋ ಒಂದ್ ಕಡೆ ಇದು ಕಾಂಗ್ರೆಸ್ನ ಜಾಣ ನಡೆ ಯಾಕಾಗಿರಬಾರದು? ಯಾಕಂದ್ರೆ ದರ್ ಇಸ್ ಲಾಟ್ ಸೀರಿಯಸ್ ಇಶ್ಯೂ, ತುಂಬಾ ಸೀರಿಯಸ್ ಇಶ್ಯೂಗಳು ಸೆಷನ್ನಲ್ಲಿ ಕ್ವಶನ್ ಆಗ್ಬೇಕಂತ ಇತ್ತು. ಜನಗಳು ಏನೋ ಈ ಸಲದ ಸೆಷನ್ ತುಂಬಾ ಸ್ಟ್ರಾಂಗ್ ಆಗಿ ನಡೆಯುತ್ತೆ, ಆ ಕಡೆ ಬರ ಇದೆ, ಈ ಕಡೆ ಇದೇ ಪಾರ್ಟಿಯ ಮುಖಂಡರು ಹೇಳ್ತಾರೆ 40%, ಆ ಕಡೆ ಕೆಲವು ಹಗರಣಗಳ ಬಗ್ಗೆ ಮಾತುಕತೆಗಳೆಲ್ಲ ಆಗ್ತವೆ. ಅದನ್ನೆಲ್ಲ ಬಿಟ್ಬಿಟ್ಟು ಬಿಜೆಪಿಯರನ್ನು ಡೈವರ್ಟ್ ಮಾಡ್ಲಿಕ್ಕಾಗಿ ನೋಡಿ, ನೀವು ದೇರ್ ಇಸ್ ನೋ ಅದರ್ ಸೀರಿಯಸ್ ಡಿಸ್ಕಷನ್ ಇಶ್ಯೂಸ್. ಇವತ್ತು ನಿನ್ನೆ ಕೈ ಮುಗಿದು ಒಳಗೆ ಬಾ ಆಯಿತು, ಇವತ್ತು ನಾಡಗೀತೆ ಆಯಿತು, ಆ್ಯಂಡ್ ವೆರಿ ಸಿಂಪಲ್ ನೋಟಿಫಿಕೇಶನ್ಸು. ನೆಕ್ಸ್ಟ್ ಡೇ ನಗ್ನಗ್ತಾ ವಾಪಸ್ ತಗೋತಾರೆ, ಅಲ್ಲೇ ಬರುತ್ತೆ. ಇದೇನು ಕಾಂಗ್ರೆಸ್ದು ನನಗೆ ಕೆಲವೊಮ್ಮೆ ಅನಿಸ್ತಾ ಇದೆ, ಎಲ್ಲೋ ಬಿಜೆಪಿ ಅವರನ್ನು ದಾರಿ ತಪ್ಪಿಸ್ಬಿಟ್ಟು ಸೆಷನ್ ಮುಗಿಯುವವರೆಗೆ ಸ್ಮಾರ್ಟ್ ಮೂವ್ ಆದ್ರೂ ಏನಾದ್ರು ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು. ನೋಡಿ, ರಾಜ್ಯದ ಜನತೆ ಬರದಿಂದ ತತ್ತರಿಸಿ ಹೋಗಿದ್ದಾರೆ. ಅಲ್ಲ, ನೀವು ಅದನ್ನೆಲ್ಲ ಬಿಟ್ಟು ಅದೇ ನಾನು ಹೇಳ್ತಾ ಇರೋದು, ಅದನ್ನೆಲ್ಲ ಬಿಟ್ಟು ಕಾಂಗ್ರೆಸ್ನವರಿಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ. ಅದನ್ನ ನಮ್ಮ ಒಂದು ಇದನ್ನ ಡೈವರ್ಟ್ ನಿಮಗೂ ಕಾಳಜಿ ಇಲ್ಲ ಅಂತ ಆಗುತ್ತೆ. ನಾನು ನೋಡಿ, ಈಗ ಬಜೆಟ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ, ಅಥವಾ ನೀವು ಬಜೆಟ್ ಅಲ್ಲಿ ಯಾವ ಅನ್ಯಾಯ ಆಯಿತು ಅದರ ಬಗ್ಗೆ ಯಾವುದಿಲ್ಲ, ಅಥವಾ ಬರದ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ, ಅಥವಾ ಕರಪ್ಷನ್ ಬಗ್ಗೆ ನೀವು ಏನು ಚಾರ್ಜಸ್ಗಳಿತ್ತು ಅದರ ಮೇಲೆ ಏನು ಆಗ್ತಾ ಇಲ್ಲ.
ಇಟ್ ಇಸ್ ಸಿಂಪಲ್. ನಿನ್ನೆದ್ದು ಕೈ ಮುಗಿದು ಒಳಗೆ ಬಾದ ಡಿಸ್ಕಷನ್ ಆಯಿತು, ಇವತ್ತು ನಾಡಗೀತೆಯ ಬಗ್ಗೆ ಆಯಿತು. ವೆದರ್ ದೇ ಆರ್ ಡೈವರ್ಟಿಂಗ್ ದ ಇಶ್ಯೂ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 15 ಬಾರಿ ನಾನು ಇದನ್ನು ಬಜೆಟನ್ನು ಮಂಡಿಸಿದ್ದೀನಿ ಅಂತ ಹೇಳಿದವರು ನಿನ್ನೆ ದಿನಪತ್ರಿಕೆಗಳಲ್ಲಿ ಬಂದಂಥ ಎಡಿಟೋರಿಯಲ್ ತಂದು ಅವರು ಡಿಫೆನ್ಸ್ ಮಾಡ್ಕೊಳ್ಳೋಂಥ ಒಂದು ಹೀನಾಯ ಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯದ ಹಣಕಾಸು ಸ್ಥಿತಿ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ನಮ್ಮ ಪಕ್ಷಕ್ಕೆ ಏನು ಮುಜುಗರ ಆಗಲಿಕ್ಕಿಲ್ಲ. ಕಾರಣ ಏನಂತಂದರೆ ಅವರು ಪತ್ರಿಕೆಯಲ್ಲಿ ಬಂದದ್ದು ಎಡಿಟೋರಿಯಲ್ ತಂದು ಓದಿ ಅವ್ರನ್ನ ಪೊಸಿಷನ್ನ ಡಿಫೆಂಡ್ ಮಾಡ್ಕೊಳ್ಳೋಂಥದ್ದು. 1,05,000 ಕೋಟಿ ರೂಪಾಯಿ ಸಾಲ ಮಾಡಿರೋಂಥದ್ದು. ಆಮೇಲೆ ಅವ್ರಿಗೆ ಬಹುತೇಕ ನಮ್ಗೆ ಉಳಿಯೋದೇ 55,000 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ, ನೀರಾವರಿಗಾಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ಹಿಂದುಳಿದ ವರ್ಗದಾಗಿರ್ಬೋದು, ಯಾವುದೇ ರೀತಿಯಾದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಭಿವೃದ್ಧಿಗಾಗಿರ್ಬೋದು, ಯಾವುದೇ ರೀತಿಯಾದಂಥ ಕೊಡುಗೆನ ಕೊಡದಲೇ ಬರೀ ಆ ಸರ್ಕಾರದ ಖರ್ಚು ಮಾಡಲಿಕ್ಕೆ ನಮ್ಮ ಸರ್ಕಾರ ಸಾಮಾನ್ಯ ಜನರ ಮೇಲೆ ತಲೆ ಮೇಲೆ 45,000 ರೂಪಾಯಿಷ್ಟು ಲೋನನ್ನು ತುಂಬಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಬಜೆಟ್. ಅದಕ್ಕೆ ಅವ್ರು ಮಾಡ್ಕೊಂಡಂಥ ಒಂದು ಡಿಫೆನ್ಸ್ ಏನಂದ್ರೆ ನಮ್ಮ ದಿನಪತ್ರಿಕೆಗಳಲ್ಲಿ ಬಂದಂತಹ ಎಡಿಟೋರಿಯಲ್ ತಂದು ಓದಿದ್ದಾರೆ. ಅದೊಂದು ಬಹಳ ಒಂದು ಸಂಗತಿ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ಎಸ್ ಈ ಎಲ್ಲ ನೀವು ಈಗ ಸೀರಿಯಸ್ ಡಿಸ್ಕಷನ್ ಅನ್ನು ಡಿಬೇಟ್ ಮಾಡ್ತಾ ಇದ್ರಿ ಈಗ ಇಲ್ಲಿ ಕೂತ್ಕೊಂಡು. ಅದೇ ಡಿಬೇಟು, ಅದೇ ಬರದ ಡಿಬೇಟು, ಅದೇ ಬಜೆಟ್ ಡಿಬೇಟು, ಅದೇ ಕರಪ್ಷನ್ ಚಾರ್ಜಸ್ ಡಿಬೇಟು ಹೌಸಲ್ಲಿ ಆಗ್ತಾ ಇಲ್ಲ. ನಮ್ಮ ನಾಯಕ ಅದು ಈ ಚಿಕ್ಕ ಚಿಕ್ಕ ವಿಷಯಗಳಿಗೆ ಎಡವಟ್ಟುಗಳಿಗೇನೆ ನೀವು ಅದನ್ನು ಕಾಲಹರಣ ಮಾಡ್ತಾ ಇದ್ದೀರಿ. ನಮ್ಮ ನಾಯಕರಾದ ಪ್ರತಿಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ರವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಹಾಗೆ ನಮ್ಮ ಪರಿಷತ್ತಿನ ಮುಖ್ಯಸ್ಥರಾದಂಥ ಕೋಟ ಶ್ರೀನಿವಾಸ್ ಪೂಜೆ ಅವರು ಮತ್ತು ಎಲ್ಲ ನಮ್ಮ ಸದಸ್ಯರು ಕೂಡ ಸಮರ್ಪಕವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಕಾಂಗ್ರೆಸ್ನ ವೈಫಲ್ಯಗಳನ್ನು ತೋರಿಸುವಂಥ ಕೆಲಸವನ್ನು ಸಮರ್ಪಕವಾಗಿ ಮಾಡ್ತಿದ್ದಾರೆ. ಯಾವುದೇ ಒಂದು ಅವಕಾಶನ ಕಳ್ಕೊಳ್ಳೋದಲ್ಲೇ ಜನರ ಸಮಸ್ಯೆಗಳನ್ನು, ಈ ಸರ್ಕಾರದ ವೈಫಲ್ಯಗಳನ್ನು ಅವ್ರಿಗೆ ಸರಿಯಾಗಿ ಹೇಳೋಕ್ಕಂಥ ಕೆಲಸ ಸಮರ್ಪಕವಾಗಿ ಮಾಡ್ತಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಆಗ್ತಾ ಇದೆ. ನೋಡಿ, ನಾರಿ ಶಕ್ತಿ ಯೋಜನೆ, ಯುವ ಶಕ್ತಿ ಯೋಜನೆ ಇವೆಲ್ಲ ನಾವು ಫ್ರೀ ಬೀಸ್ ಕೊಟ್ಟಿರ್ತಕ್ಕಂಥದ್ದು ಈ ನಾಡಿನ ಜನತೆಗಾಗಿ. ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಬಸ್ಸಲ್ಲಿ ಎಷ್ಟು ಜನ ಮಹಿಳೆಯರಿಗೆ ಅನುಕೂಲ ಆಗಿದೆ ಅನ್ನೋದ್ರ ಜೊತೆಗೆ ನಾವು ಅವರ ಪ್ರಗತಿಯಲ್ಲಿ ಯಾವ ರೀತಿ ಜೊತೆ ಕೈ ಜೋಡಿಸಿವೆ ಅಂತಕ್ಕಂಥದ್ದು ಮುಖ್ಯ. ಈಗ ಇವರು ಸಾಲದ ಬಗ್ಗೆ ಹೇಳಿದ್ರು. ಹಿಂದೆ 50 ವರ್ಷ 60 ವರ್ಷಗಳ ಕಾಲ ಈ ದೇಶವನ್ನು ಆಳ್ದವರು ಮಾಡಿದ ಸಾಲ ಎಷ್ಟು, ಪ್ರಸ್ತುತ 10 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಸಾಲಗಳೆಷ್ಟು ಅಂತ ಹೋದರೆ ತಲೆ ತಿರುಗುತ್ತೆ. ಹಾಗಾಗಿ ಖಂಡಿತವಾಗಿ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಕರ್ನಾಟಕ ರಾಜ್ಯದಲ್ಲಿ ಜನರ ಬಳಿ ತಲುಪಿವೆ. ಸಾಲ ಅಂತ ಹೇಳೋದಕ್ಕೆ ನಾನು ಹೇಳ್ತೇನೆ. ಈ ಎಡವಟ್ಟುಗಳ ವಿಷಯ ಬಂದಾಗ, ನೀವು ಗ್ಯಾರಂಟಿಗಳ ವಿಷಯ ಬಂದಾಗಲೂ ನಿಮ್ಮ ಗೌರ್ಮೆಂಟ್ ಅವರು ಎಡವಟ್ಟು ಮಾಡ್ಕೋತಾರೆ. ಮಾಗಡಿ ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಫ್ರೀ ಬಿಗಳು ನಾವು ಎಲೆಕ್ಷನ್ ಆದಮೇಲೆ ಕೊಡೋದು ಡೌಟ್, ಗೆದ್ಲಿಲ್ಲ ಅಂದ್ರೆ ನಾವು ಕೊಡಲ್ಲ ಅಂತ ಹೇಳಿದ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಗ್ಯಾರಂಟಿಗಳೇ ನಮ್ಮ ಸರ್ವಸ್ವ, ಅದೇ ನಮ್ಮ ವಿನ್ನಿಂಗ್ ಫಾರ್ಮುಲಾ, ಅದನ್ನೇ ಮುಂದಿಟ್ಕೊಂಡು ನಾವು ಹೋಗ್ತೀವಿ. ಸಿದ್ದರಾಮಯ್ಯನವರು ಒತ್ತಿ ಅದನ್ನು ಬಜೆಟಲ್ಲಿ 4 ಸಾರಿ ಹೇಳ್ತಾರೆ. ಅದನ್ನು ನಿಮ್ಮ MLA ಮಾಗಡಿ MLA ಬಾಲಕೃಷ್ಣ ಅವರು ನಾವು ಕೊಡೋದು ಡೌಟು, ನಿಮ್ಮವರೇ ಕೆಲವರು ಈ 5 ಪಂಚ ಗ್ಯಾರಂಟಿಗಳೇ ಎಡವಟ್ಟಾಗಿದೆ ಅಂತ ಹೇಳುವವರು ಇದ್ದಾರೆ. ಹೇಳ್ಬಿಡ್ತೀನಿ, ಇದೇ ಫ್ರೀ ಬೀಸ್ನ ವಿರೋಧ ಮಾಡ್ತಕ್ಕಂಥ ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಎಲ್ಲ ಯೋಜನೆಗಳನ್ನು ಟೀಕೆ ಮಾಡಿದ್ರು. ಅದೇ ರಾಜಸ್ಥಾನ, ಮಧ್ಯಪ್ರದೇಶ, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ನಡೆದಾಗ ಏನು ಮಾಡಿದ್ರು? ಇದನ್ನೇ ಕಾಪಿ. ಅಲ್ಲಿ ಜನ ನಿಮ್ಮನ್ನ ಒಂದ್ ನಿಮಿಷ ಏನ್ ಮಾಡಿದ್ರು? ಈ ಯೋಜನೆಗಳನ್ನ ಅಲ್ಲಿ ಕಾಪಿ ಮಾಡಿದ್ರ? ಬಾಲಕೃಷ್ಣ ಅವ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದೇನು, ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿನೇ ಅಧಿಕಾರಕ್ಕೆ ಬಂದ್ರೆ ಇಂಥ ಯೋಜನೆಗಳನ್ನ ರದ್ದು ಮಾಡಬಹುದು. ಹಾಗಾಗಿ ಈಗ 10 ವರ್ಷ ನಾವು ಅಲ್ಲ, ಯಾಕೆ ರದ್ದು ಮಾಡ್ತೀರಿ ಬಿಜೆಪಿ ಬಂದ್ರೆ? ಅಲ್ಲ, ಈಗ ನಮ್ಮ ರಾಜ್ಯದಿಂದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳು ಸೇರಿ ಈ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಕ್ಕಂಥ 2ನೇ ರಾಜ್ಯ ನಮ್ದು. ಎಲ್ಲವೂ ಕೂಡ ಒಬ್ಬ ಆನೆಯಿಂದ ಸತ್ತರೆ 7.5 ಲಕ್ಷ. ಅದೇ ಬಿಜೆಪಿಯ ಲೋಕಸಭಾ ಚುನಾವಣೆಗೆ ನಿಲ್ಲ ಸದಸ್ಯರು ಯಾರು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿಲ್ಲ ಅಥವಾ ನಿಲ್ಸಿ ಅಂತ ಹೇಳಿಲ್ಲ.
ನೀವು ವಿಧಾನಸಭಾ ಚುನಾವಣೆ ಗ್ಯಾರಂಟಿ ಹೆಸರು ಕೊಟ್ಟಿದೀವಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ನಾವು ಕೊಡ್ಲೇಬೇಕು. ಕೊಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಬಟ್ ಕರ್ನಾಟಕದಲ್ಲಿ ಒಂದೇ ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಅರ್ಧ ನಿಮಿಷದಲ್ಲಿ ಮುಗಿಸ್ಬೇಕು ನೀವು. ಬಾಲಕೃಷ್ಣ ಅವ್ರು ಹೇಳಿರೋದು ಬಿಜೆಪಿನ ಅಧಿಕಾರಕ್ಕೆ ಬಂದ್ರೆ ಅಮೆಂಡ್ಮೆಂಟ್ ಮಾಡ್ಬೋದು ಅಥವಾ ಕೊಡಬೇಡಿ ಅಂತ ಮಾಡ್ಬೋದು. ಈಗ ಏನ್ ಮಾಡ್ತಾ ಇದ್ದಾರೆ, ಅದು ನಮ್ಮ ಮತ್ತೊಂದು ರಾಜ್ಯಕ್ಕೆ ದೊಡ್ಡ ಬರ್ಬೇಕು, ಎಡವಟ್ಟಾಗುತ್ತೆ. ನಮ್ಮ ರಾಜ್ಯಕ್ಕೆ ಈಗ ಬರ್ತಕ್ಕಂಥ ತೆರಿಗೆನ ನನ್ನ ಕೊಡ್ತಾ ತೆರಿಗೆ ಇಲ್ಲ. ನನ್ನ ಹಕ್ಕು ಅಂತ ಹೇಳಿ ಡೆಲಿಗೇಷನ್ ಡೆಲ್ಲಿಗೆ ಹೋದವರು ಕೇರಳದಲ್ಲಿ ಸತ್ತಂತ ಒಬ್ಬ ರೈತನಿಗೆ ನಮ್ಮ ರಾಜ್ಯದಿಂದ 15 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ನಮ್ಮ ರೈತ ಸತ್ರ 7.5 ಲಕ್ಷ ಕೊಡ್ತಾರೆ. ಮತ್ತೆ ಇದಕ್ಕೆ ಏನು ಇದು ಸಮಜಾಯಿಸಿರೋದು? ಐ ಥಿಂಕ್ ನಾನು ಹೇಳಿದಲ್ಲ 136 ದಟ್ ಕಾನ್ಫಿಡೆನ್ಸ್ ಇಸ್ ಸ್ಟಿಲ್ ಲ್ಯಾಕಿಂಗ್. ನಾವು ಜನಗಳಿಗೆ ಮತ್ತು ಗೌರ್ಮೆಂಟಿಗೆ ಎಲೆಕ್ಷನ್ ಆದ ನಂತರ ಮತದಾರರಿಗಿದ್ದ ಕಾನ್ಫಿಡೆನ್ಸ್ ಇದೆ ಅಲ್ವಾ, ಇಟ್ ಈಸ್ ಲ್ಯಾಕಿಂಗ್ ಎವ್ರಿ ಡೇ. ಯಾಕಂತ ಹೇಳಿದ್ರೆ ಎಡವಟ್ಟು ವಿರೋಧ ಪಕ್ಷದವರಿಂದನೂ ಆಗ್ತಾ ಇಲ್ಲ, ಎಡವಟ್ಟು ಆಗ್ತಾ ಇರೋದು ಕಾಂಗ್ರೆಸ್ಸಿನ ಮುಖಂಡರುಗಳಿಂದ, MLAಗಳಿಂದ, MP-ಯಿಂದ ಮತ್ತು ಅಧಿಕಾರಿಗಳಿಂದ. ಎವ್ರಿ ಡೇ ದೇ ಆರ್ ಗಿವಿಂಗ್ ಒನ್ ಆ್ಯಂಡ್ ಅದರ್ ಇಶ್ಯೂಸ್ ಟು ಮೀಡಿಯಾ ಮತ್ತು ಪಬ್ಲಿಕ್. ಐ ಥಿಂಕ್ ಪೀಪಲ್ ಆರ್ ಸ್ಟಾರ್ಟೆಡ್ ಥಿಂಕಿಂಗ್ ಗವರ್ಮೆಂಟ್ ಟೇಕ್ ಆಫ್ ಆಗಿದೆನಾ ಇಲ್ಲ ಅನ್ನುವ ಸ್ಥಿತಿಗೆ ಬಂದು ತಲುಪಿದೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸರ್.